ಬತ್ತೆ ಸ್ವಾಮಿ. ಯಾಕೆ? ಏನ್ ಮಾಡ್ತಾ ಇದ್ದೆ ಮನೆ? ಏನಿಲ್ಲ ರೀ, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಬೇಕಲ್ಲ. ದೇವ್ರ ಪೂಜೆ ಮಾಡಕ್ಕೆ ನೀರಿಲ್ಲ, ಹೋಗಿ ನೀರು ತೆಗೆದುಕೊಂಡು ಬರ್ಬೇಕಂತ ಹಾಗೆ ನೆನ್ಪಿಡಿದ್ವಿ. ಹುಚ್ಚಿ, ಪತಿಗಿಂತ ಹೆಚ್ಚಿನ ದೇವರು ಮತ್ತಾವನಿದ್ದಾನೆ ಈ ಪತಿವೇ ಪರಮೇಶ್ವರ, ಪತಿಯೇ ಪರಮೇಶ್ವರ ಎಂದು ಶ್ರುತಿಗಳು ಸಾರುತ್ತಿರುವಾಗ ಆ ನಿನ್ನ ಕಲ್ಲು ದೇವರ ಪೂಜೆಗೆ ನೀರು ತರ್ತೇನೆಂದು ಹೇಳಿದೆಯಲ್ಲ, ನಿನ್ನ ಸಂಸಾರದ ರಥವನ್ನು ನಡೆಸಲು ಆ ನಿನ್ನ ಕಲ್ಲು ದೇವರು ಬಾರೆ, ಈ ದೇವರಿಗೆ ಪ್ರಸಾದವನ್ನು ನೀಡುವ. ಈ ನಿನ್ನ ಸುಮಧುರವಾದ ಕಂಠದಿಂದ ರಾಗವಾಹಿನಿ ಹೊರಹೊಮ್ಮಿದೆ.
ವರ್ಣ ನಮ್ ಫ್ರೆಂಡ್ಸ್ ಪಾರ್ಟಿ ಮೀಟಿಂಗ್ ಇಟ್ಕೊಂಡಿದ್ದಾರೆ, ಬರೋದು ಸ್ವಲ್ಪ ತಡವಾಗ್ಬೋದು. ಏನ್ರಿ ನೀವು ಹೋಗ್ತಾ ಇದ್ದೀರಾ? ನೋಡಿ, ನೀವ್ ರೀತಿ ಹೋದ್ರೆ ಮನೆಯಲ್ಲಿ ಅದಕ್ಕೆ ನಾನು ಇಬ್ಬರೇ ಆಗ್ತೀನಿ. ತುಂಬಾ ಈ ಮನೆಯಲ್ಲಿ ಇರ್ಲಿಕ್ಕೆ ತುಂಬಾ ಭಯ ಆಗುತ್ತೆ ರೀ ನಮಗೆ. ಬೇಗ ಬಂದ್ಬಿಡ್ತೀನಿ ಕಣೆ, ಫ್ರೆಂಡ್ಸ್ ಕೇಳೋದಿಲ್ಲ. ಆಯ್ತು ರೀ, ಹೋಗಿ ಬೇಗನೆ ಬಂದ್ಬಿಡಿ. ನಿಮ್ಗೋಸ್ಕರ ಮನೆಯಲ್ಲಿ ದಾರಿ ಕಾಯ್ತಾ ಇರ್ತಾರೆ. ಹೋಗು ಹಳ್ಳಿಯ ಕೊಟ್ಟು ಹೆಣ್ಣೆ ಹೋಗು. ನಿನಗೇನು ತಿಳಿಯುವುದು ಈ ನಾಗರಾಜನ ಪ್ರೇಮದ ಮಾಯಾಜಾಲದ ನಾಟಕ? ವರ್ಣ, ಜೀವನದಲ್ಲಿ ನೀ ಪಡೆದು ಬಂದಿಲ್ಲ ಸಂಸಾರದ ಪ್ರೇಮದ ಸುಮ್ಮನೆ ನಿನ್ನ ಮೇಲೆ ಹಾಕಿರುವೆ ಹೊಂಚು, ನಾನು ಭಾಗ್ಯಶ್ರೀಯ ಮೇಲೆ ಹೊಂಚು. ಈ ದಿನ ಅವರಿಗೆ ಹಾಕುವೆ ಸಂಚು. ಈ ಸಮಯ ಸಾಧಿಸದಿದ್ದರೆ ಈ ನಾಗರಾಜ ಊದಿ ಮುಚ್ಚಿದ ಕೆಂಡ. ಅಣ್ಣ, ಅತ್ತಿಗೆ ಅತ್ತಿಗೆ, ಅಣ್ಣ ಮನೆಯಲ್ಲಿಲ್ಲೇ ಅಮ್ಮ? ಇಲ್ಲ ವಾಸು, ನಿಮ್ಮ ಅಣ್ಣ ಜಿಲ್ಲಾ ಪರಿಷತ್ ಮೀಟಿಂಗ್ ಅಂತ ಹೋಗಿದ್ದಾರೆ. ರಾಯಚೂರಿಗೆ ಹೋಗಿದ್ದಾರೆ. 8 ದಿನ ಆಯ್ತು, ಇನ್ನೂ ಬಂದಿಲ್ಲ. ಅಂದ ಹಾಗೆ ನಿನ್ನ ನೌಕರಿ ವಿಷಯ ನೋಡತ್ತಿಗೆ, PSI ಲಿಸ್ಟ್ಗೆ ಈ ಸಾರಿ ನನ್ನ ಹೆಸರಿಗೆ ಆರ್ಡರ್ ಬಂದ್ರು ಬರ್ಬೋದು. ಹೋಗಲಿ ಅತ್ತಿಗೆ, ನೀನೇಕೆ ಮಂಕಾಗಿರುವೆಯಲ್ಲ, ಹುಷಾರಿಲ್ಲವೇ? ಹಾಗೇನಿಲ್ಲಪ್ಪ ಮೈದನ, ಮನೆಯಲ್ಲಿ ಒಬ್ಳೆ ಕೂತು ತುಂಬಾ ಬೇಜಾರಾಗ್ತಾ ಇತ್ತು ಅಷ್ಟೇ. ಅತ್ತಿಗೆ, ನಾನೊಂದು ಮಾತು ಕೇಳದೆ? ಕೇಳಪ್ಪ, ನಿನ್ನ ಅತ್ತಿಗೆ ಹತ್ರ ಅದೇನು ಅಂತ ಕೇಳು. ನೋಡಮ್ಮ, ನೀನು ತಿಳಿದವಳು, ಸಂಸ್ಕೃತವಳು, ಸದ್ಗುಡಿ, ಮೇಲಾಗಿ ನನ್ನ ಅಣ್ಣನ ಧರ್ಮ ಪತ್ನಿ, ಈ ಮನೆಯ ಭಾಗ್ಯ ದೇವತೆ. ನೋಡಮ್ಮ, ಹಿಂದೆ ಕಾಲೇಜಿನೆಲ್ಲ ನಡೆದ ಘಟನೆ ಮರೆತು ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ನೋಡುವುದು ನಿನ್ನ ಕರ್ತವ್ಯ. ಈ ಎತ್ತ ತಾಯಿಯಂತೆ ಕಾಣುವುದು ನನ್ನ ಕರ್ತವ್ಯ. ಚಿಕ್ಕವನಿಂದ ತಾಯಿಯನ್ನು ಕರೆದುಕೊಂಡು ತಾಯಿಯ ಕೈ ತುತ್ತು ಮರೆತಿದ್ದೇವೆ. ಇನ್ನು ಮುಂದೆ ನೀನು ಕೂಡಿಸಿದ ತಾಯಿ ಆಗುವಳು. ಕೈ ಮೇಲೆ ಪ್ರಮಾಣ ಮಾಡಿ ನಿನ್ನ ಮಗನಂತೆ ನೋಡುತ್ತೀನೆಂದು ಕೈ ತುತ್ತಿನಿಂದ ಉಳಿಸಿದ ವಾತ್ಸಲ್ಯ ಪ್ರೇಮ ಹೋಗಲಾಡಿಸಮ್ಮ, ಹೋಗಲಾಡಿಸು. ಆಗ್ಲಪ್ಪ ಮೈದನ, ಊಟ ತರುತ್ತೇನೆ, ಕುಳಿತು.